ಇದರಿಂದ ನಿಮ್ಮ ಸೆಲ್ಫ್ ಎಸ್ಟೀಮ್ ಹೆಚ್ಚಾಗುತ್ತೆ. ಮಾಡಿ ನೋಡಿ, ಸುಮ್ಮನೆ ಕೇಳಬೇಡಿ, ಮಾಡಿ ನೋಡಿ. ಏನಂದರೆ ಕೆಲವ್ರನ್ನ ನಾನು ನೋಡಿದ್ದೀನಿ, ಈ ಕೋಳಿ ಮರಿಗೆ ಕತ್ತು ಕಡಿದ್ಬಿಟ್ರೆ ಇಲ್ಲ ಅಂಡು ಸುಟ್ಟಬೇಕು ಅಂತಾರೆ. ಆ ಥರ ವಿಲಿ 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 ತಕಪಿಕ ಮಾಡ್ತಾ ಇರೋದು. ಅಂಥವ್ರ ಜೊತೆ ಇರೋದು ಬಹಳ ಕಷ್ಟ. ಎಲ್ಲ ಓಡೋಟೋಗ್ತಾರೆ. ನಿಧಾನವಾಗಿರಬೇಕು, ರಿಲ್ಯಾಕ್ಸ್ ಮಾಡಬೇಕು. ನಿನ್ನ ಕಂಟ್ರೋಲ್ನಲ್ಲಿ ಇರ್ತೀಯ. ಆವಾಗ ನಿನ್ನ ಕಂಟ್ರೋಲ್ನಲ್ಲಿದ್ದಾಗ ನಿನ್ನ ಸೆಲ್ಫ್ ಎಸ್ಟೀಮ್ ಜಾಸ್ತಿ ಆಗುತ್ತೆ. ನಿನ್ನ ಕಂಟ್ರೋಲ್ ತಪ್ಪಬೇಡ. ಆಮೇಲೆ ಯಾವಾಗಲೂ ಕೂಡ ಯಾವ ರೀತಿ ಇರಬೇಕು ಅಂದರೆ, ಕೆಲವರು ಅಯ್ಯೋ ಹೇಗಾದರೂ ಇರೋಣ ಪರವಾಗಿಲ್ಲ ಅಂತ ನೈಟ್ ಡ್ರೆಸ್ಸೇ ಹಾಕ್ಕೊಂಬಿಡೋದು, ಇನ್ಯಾವುದೋ ಕೊಳ್ಕೊಲ್ ಬಟ್ಟೆನೇ ಹಾಕ್ಕೊಳ್ಳೋದು, ಅದಕ್ಕೆ ಸ್ಲಾಪಿ ಅಂತ ಹೇಳ್ತಾರೆ, ದೊಗಲೆ ಅಂತ ಹೇಳ್ತಾರೆ. ಆ ಥರ ಇಷ್ಟ ಬಂದಂಗೆ ಇರೋದು, ಆ ಥರ ಬೇಡ. ಡ್ರೆಸ್ಸಿಂಗ್ ಬೆಟರ್, ಇಟ್ ಗಿವ್ಸ್ ಯು ಬೆಟರ್ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸು, ಸೆಲ್ಫ್ ಎಸ್ಟೀಮ್ ಜಾಸ್ತಿ ಆಗುತ್ತೆ. ನಾವು ಯಾವ ಥರ ಹಾಕೋಬೇಕು ಅಂದರೆ, ಒಂದು ಪಾಸಿಟಿವ್ ವೈಬ್ರೇಷನ್ನು ಬೇರೆಯವ್ರಿಗೂ ಕೂಡ ಸಿಗಬೇಕು, ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು ನಮ್ಮನ್ನು ನೋಡಿದ್ರೆ. ಆ ಥರ ಹಾಕೋಬೇಕು. ಯಾವಾಗಲೂ ಅವ್ಯವಸ್ಥೆಯಿಂದ ಇರೋದು, ಡಿಸಾರ್ಗನೈಸ್ಡ್ ಆಗಿರೋದು, ಕೊಳ್ಕೊಳ್ಕಾಗಿರೋದು, ಹಾಗೆ ಮಾಡಿದ್ರೆ ನೀವು ಸೆಲ್ಫ್ ಎಸ್ಟೀಮ್ ಕಮ್ಮಿ ಆಗುತ್ತೆ. ಯಾವಾಗಲೂ ಯಾರು ನೋಡ್ತಾರೆ ನಾನು ಇರೋದೇ, ನಾನು ಸಿಂಪಲ್ ಅಲ್ಲ, ಅದು ಗಲೀಜು. ಅಥವಾ ಮೂರನೇದು, ಕಡಿಮೆ ಮಾತಾಡಿ. ಏನಾದ್ರೂ ಸಬ್ಜೆಕ್ಟ್ ಇದ್ದರೆ ಓಕೆ ಮಾತಾಡಿ, ಇಲ್ಲದೇ ಕೇಳಿಸ್ಕೊಳ್ಳಿ, ಜಾಸ್ತಿ ಕಡಿಮೆ ಮಾತಾಡಿ. ಒಂಥರ ನಿಮ್ಮ ಮಾತು ವಿಸ್ಮಯ ತರಬೇಕು, ಆ ಥರ ಇರಬೇಕು. ಕಾಮಾಗಿರಿ, ಕೇಳಿಸ್ಕೊಳ್ಳಿ ಎಲ್ಲರೂ ಮಾತಾಡಿದ್ದನ್ನು. ಕೋಪ ಬಂದಾಗ ಸ್ವಲ್ಪ ರಿಯಾಕ್ಟ್ ಮಾಡಬೇಡಿ, ಅವಾಗ ಒಂದು ಗ್ಯಾಪ್ ಕೊಡಿ. ಆ ಗ್ಯಾಪ್ದಲ್ಲಿ ನಿಮ್ಮ ಕೋಪ ಕರಗೋದನ್ನು ನೋಡ್ತೀರ. ನಾನು ಇದನ್ನು ಮಾಡಿದ್ದೀನಿ. ಸ್ವಲ್ಪ ಡಿಸ್ಟರ್ಬ್ ಆದ ತಕ್ಷಣ ಕಣ್ಣು ಮುಚ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಒಂದು 10 ಎಣಿಸಿ, ನೀವು ಉಸಿರಾಟದ ಜೊತೆ ಇರಿ. ನೀವೇ ನೋಡ್ತಾ ಇದ್ದಂಗೆ ಎಲ್ಲ ಕರ್ಗೋಗುತ್ತೆ, ಆ ಗ್ಯಾಪಲ್ಲೆಲ್ಲ ಮಾಯ ಆಗೋಗುತ್ತೆ. ನಿಮಗೆ ಸೆಲ್ಫ್ ಎಸ್ಟೀಮ್ ಜಾಸ್ತಿ ಆಗುತ್ತೆ, ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಇದೆಲ್ಲ ಪ್ರಾಕ್ಟೀಸ್ ಮಾಡಿ. ಇದಕ್ಕೆ ಜೀವನ ಇರುತ್ತೆ.